ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಮಧ್ಯೆ ಈಗ ಖಾತಾ ಫೈಟ್ ಶುರುವಾಗಿದೆ. ಗೈಡೆನ್ಸ್ ವ್ಯಾಲ್ಯೂ ಇಳಿಕೆ ಮಾಡಿ ಆಫರ್ ಕೊಟ್ಟರು ಡಿಕೆ. ಸಾಲ ಮಾಡಿ ಯಾರು ಹಣ ಕಟ್ಟಬೇಡಿ ಅಂದ್ರು ಎಚ್ಡಿಕೆ. 2 ವರ್ಷ ಸುಮ್ಮನೆ ಇರಿ, ನಾವು ಅಧಿಕಾರಕ್ಕೆ ಬರ್ತೀವಿ, ಜನರಿಗೆ ಹೇಗೆ ಅನುಕೂಲ ಆಗಬೇಕೋ ಹಾಗೆ ಮಾಡ್ತೀವಿ ಅಂತ ಎಚ್ಡಿಕೆ ಮಾತನಾಡಿದ್ದಾರೆ. ಹಾಗಿದ್ರೆ ಡಿಕೆ ಹೇಳಿದ್ದೇನು, ಎಚ್ಡಿಕೆ ತಿರುಗೇಟೇನು ಕೇಳೋಣ. ಇಲ್ಲೊಂದು ಬಹಳ ವಿಶೇಷವಾದಂಥ ಅನೌನ್ಸ್ಮೆಂಟ್ ಇವತ್ತು ಏನಂದ್ರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡಿಕೊಳ್ಳಲಿಕ್ಕೆ. ಆ ಸೈಟನ್ನು ಬಿ ಟು ಎ ಮಾಡಿಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂಥ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನು ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನು ನಾವು ಕೊಡ್ತೇವೆ. ಯಾರೂ ಕಟ್ಟಲಿಕ್ಕೆ ಹೋಗಬೇಡಿ, ಏಕೆಂದರೆ ನಾನು ಹೇಳದ ಹಿನ್ನೆಲೆಯಲ್ಲೇ ಇವರೇನು 5% ಫಿಕ್ಸ್ ಮಾಡಿದ್ರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋಗಿ ಎಷ್ಟೋ ದಿವಸ ಆಗೋಯ್ತು. ಈಗ 100 ದಿವಸದ ಗಡುವು ಕೊಟ್ಟವ್ರೆ. ಈಗ 2% ಇಳಿಸೋರಂತೆ, 60% ರಿಯಾಯಿತಿ ದೊರಕುತ್ತಂತೆ. ಹಾಂ, ಆಮೇಲೆ ಇಲ್ಲ ಅಂದ್ರೆ ಮತ್ತೆ 5%. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ, ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನು ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ.